ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗಿದ್ದೇನೆ. ಭೂ ಒತ್ತುವರಿ ತೆರವಿಗೆ ಕುಮಾರಸ್ವಾಮಿ ಅವರ ಮೊದಲ ಪ್ರತಿಕ್ರಿಯೆ ಇದೆ. ಒಂದು ಜಾಗದ ಬಗ್ಗೆ 100 ಬಾರಿ ತನಿಖೆಯಾಗ್ತಾ ಇದೆ. ದ್ವೇಷದ ರಾಜಕಾರಣ ಮಾಡೋದಾದ್ರೆ ಮಾಡಲಿ, ಆದ್ರೆ ನೋಟಿಸ್ ಕೂಡ ಕೊಟ್ಟಿಲ್ಲ. ಇದೀಗ ದಿಢೀರನೆ ಒತ್ತುವರಿ ತೆರವನ್ನ ಮಾಡಿಸಲಾಗ್ತಾ ಇದೆ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ನನಗೂ ಅವಕಾಶ ಇದೆ, ನಾನು ಅದನ್ನು ಮಾಡ್ತೀನಿ. ನಾನು ಯಾವುದೇ ಅಕ್ರಮ ಮಾಡಿಲ್ಲ ಅನ್ನೋದನ್ನ ಸಾಬೀತುಪಡಿಸಿಕೊಳ್ಳಿಕ್ಕೆ ನಾನು ಸಿದ್ಧನಿದ್ದೇನೆ. ಆದ್ರೆ ನೋಟಿಸ್ ಕೂಡ ಕೊಡದೆ ತೆರವು ಮಾಡ್ತಾ ಇರೋದು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಅನ್ನೋದನ್ನ ಸೂಚಿಸುತ್ತಿದೆ ಅಂತ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ತಪ್ಪು ಮಾಹಿತಿಗಳಿಗೆ ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೇನಾದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಸರ್, ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ ಬನ್ನಿ ನೋಡೋಣ, ಭಗವಂತ ಇದ್ದಾನೆ. ನೋಟಿಸ್ ಏನಾರು ಕೊಟ್ಟಿದ್ರೆ ಸರ್ ಜಮೀನಿಗೆ ಬರ್ತೀವಿ ಅಂತ ಹೇಳಿ? ನೋಟಿಸ್ ಏನಾರು ಕೊಟ್ಟಿದ್ರೆ ನಿಮ್ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನಾನು ಯಾರು ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದ್ರು ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟ್ 1 ವಾರ 15 ದಿವಸ ಆಗ್ತಾ ಇದೆ, ನೋಟಿಸ್ ಕೊಡಬೇಕು ಅಂತ ಇದೆ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ತರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರುತ್ತದೆ, ಕಾಯ್ದೆ. ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ರಂಜಿತ್ ಶಿರಿಯಾರ್ ನೀಡ್ತಾ ಹೋಗ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನೀವು ಕೂಡ ಬೆಳಗ್ಗಿನಿಂದಲೇ ಅದೇ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ರಿ. ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಕುಮಾರಸ್ವಾಮಿ ಅವರ ಮೊದಲ ಪ್ರತಿಕ್ರಿಯೆ, ಇದು ದ್ವೇಷದ ರಾಜಕಾರಣ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ನೋಡಿ, ಬಿಡದಿ ಹೋಬಳಿಯ ಈ ಕೇತುಗಾನಹಳ್ಳಿಯ ಕುಮಾರಸ್ವಾಮಿ ಅವರ ಆ ಒಂದು ತೋಟದ ಮನೆ ಏನಿದೆ, ಬೆಳಿಗ್ಗೆ ಸುಮಾರು 12 ಗಂಟೆಗೆ ಡಿಸಿ ಅವರ ನೇತೃತ್ವದಲ್ಲಿ ಬಂದಂತ ಕಂದಾಯ ಅಧಿಕಾರಿಗಳು ಬಂದು ಕೇತಗಾನಹಳ್ಳಿಯ ಅವರ ತೋಟದ ಮನೆಯ ಸಂಪೂರ್ಣವಾದಂತ ಕುಮಾರಸ್ವಾಮಿ ಅವರ ಎಷ್ಟು ಸುಮಾರು 5 ಎಕರೆ ಜಾಗ ಅಂತೇಳಿ ಏನ್ ಹೇಳ್ತಾ ಇದ್ದಾರೆ, ತಾವು ಖರೀದಿ ಮಾಡಿದಂತ 5 ಎಕರೆ ಜಾಗದಲ್ಲಿ ನಾನು ಅನುಭವಿಸ್ತಾ ಇದ್ದದ್ದು 1.25 ಎಕರೆ ಮಾತ್ರ, ಉಳಿದದ್ದನ್ನ ನನಗೆ ಹುಡುಕಿ ಕೊಡಿ ಅಂತೇಳಿ ಅವರನ್ನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಸ್ಥಳದಲ್ಲಿ ಕಂದಾಯ ಅಧಿಕಾರಿಗಳು ಡಿಸಿ ಅವರ ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ಅಲ್ಲೆಲ್ಲವೂ ಕೂಡ ಪರಿಶೋಧನೆಯನ್ನ ಮಾಡಿ ಒತ್ತುವರಿ ಮಾಡಿಕೊಂಡಂತಹ ಜಾಗದಲ್ಲಿ ಅಲ್ಲಿ ಕೆಂಪು ಬಟ್ಟೆಯನ್ನ ಕಟ್ಟುವ ಮೂಲಕ ಅಥವಾ ಅಲ್ಲಿ ಗುರುತನ್ನ ಮಾಡುವ ಮೂಲಕ ಫೆನ್ಸಿಂಗ್ ಕಾರ್ಯವನ್ನ ಮಾಡುವ ಮೂಲಕ ಸಂಪೂರ್ಣವಾಗಿ ಈಗ ಗುರುತಿಸಿದ್ದಾರೆ. ಎಲ್ಲರೂ ಅಂದ್ಕೊಂಡಿದ್ರು ಬೆಳಿಗ್ಗೆ ಅಲ್ಲಿ ಬುಲ್ಡೋಸರ್ಗಳು ಜೆಸಿಪಿಗಳು ಒಳಗಡೆ ಎಂಟ್ರಿ ಆದಾಗ ಸಂಪೂರ್ಣವಾಗಿ ಕಾಂಪೌಂಡ್ಗಳನ್ನ ಕೆಡವು ಹಾಕ್ತಾರೆ, ಹಾಗೆ ಅಲ್ಲಿದ್ದಂತ ಒತ್ತುವರಿ ಜಾಗವನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿ ಸರ್ಕಾರದ ಗೋಮಾಳ ಜಾಗವನ್ನ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಅಂತೇಳಿ ಅಂದ್ಕೊಂಡಿದ್ರು. ಆ ರೀತಿ ಯಾವುದೇ ಘಟನೆಗಳಿಗೂ ಕೂಡ ಸಾಕ್ಷಿಯಾಗಿಲ್ಲ. ಸುಮಾರು 1 ಗಂಟೆಗಳ ಕಾಲ ಡಿಸಿ ಅವರು ಅಲ್ಲಿರ್ತಾರೆ. ಆನಂತರ ಡಿಸಿ ಅವರು ಅಲ್ಲಿಂದ ಹೋಗ್ತಾರೆ. ಅಲ್ಲಿದ್ದಂತ ಕಂದಾಯ ಅಧಿಕಾರಿಗಳು ಮತ್ತೆ ಪೊಲೀಸ್ ಭದ್ರತೆಯಲ್ಲಿ ಬಂದಂತ ಅಧಿಕಾರಿಗಳು ಅಲ್ಲಿ ಫೆನ್ಸಿಂಗ್ ಕಾರ್ಯವನ್ನ ಮಾಡಿ ಆನಂತರ ಹೊರಗಡೆ ಹೋಗಿ ಬಹುತೇಕ ಅಲ್ಲಿ ತಂದಂತ ಸಿಮೆಂಟಿನ ಕಂಬಗಳೇನಿದ್ದಾವೆ ಅಲ್ಲೇ ಹಾಕಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಸದ್ಯಕ್ಕೆ ಈ ಕುರಿತಾಗಿ HD ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ HD ಕುಮಾರಸ್ವಾಮಿ ಅವರು ಈ ಹಿಂದೆ ಭೂ ದಾಖಲೆಗಳ ಉಪನಿರ್ದೇಶಕರಿಗೆ ಒಂದು ಪತ್ರವನ್ನ ಬರೆದು ನನ್ನದೇನಾದ್ರೂ ಏನು ಒತ್ತುವರಿ ಮಾಡಿಕೊಂಡಂತ ಜಮೀನು ಕಾನೂನು ಬಾಹಿರವಾಗಿತ್ತು ಅನ್ನೋದಾದ್ರೆ ನೀವು ಅದನ್ನ ಕಡಾಖಂಡಿತವಾಗಿ ವಶಪಡಿಸಿಕೊಳ್ಳೋದಕ್ಕೆ ನಾನು ಎಲ್ಲದಕ್ಕೂ ಕೂಡ ರೆಡಿ ಇದ್ದೇನೆ ಅನ್ನೋದನ್ನ ಮೊದಲೇ ಹೇಳಿದ್ರು. ಈಗ ಹಠಾತ್ ಆಗಿ ಡಿಸಿ ಅವರ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿಗಳು ಅವರ ತೋಟದ ಮನೆಗೆ ಬಂದಂತ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಹೇಳಿದಂತ ಮಾತು ಒಂದೇ, ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಾಮಾನ್ಯ ಒಬ್ಬ ವ್ಯಕ್ತಿಗಾದ್ರೂ ಕೂಡ ನೋಟಿಸ್ ಅನ್ನ ಕೊಟ್ಟು ನೀವು ಒತ್ತುವರಿ ಮಾಡಿಕೊಂಡಿದ್ದೀರಿ ಈ ಜಾಗ ಅನ್ನೋದಾದ್ರೆ ಆ ಜಾಗಕ್ಕೆ ನೋಟಿಸ್ ಅನ್ನ ಕೊಟ್ಟು ಒತ್ತುವರಿಗೆ ಬರ್ತಾ ಇದ್ರು, ಸರ್ವೆ ಮಾಡಿದ್ರು. ಆದ್ರೆ ನನಗೆ ಯಾವುದೇ ಒತ್ತುವರಿಯನ್ನ ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಕೇಂದ್ರ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಸಹಾಯಕತೆಯನ್ನ ತೋಡ್ಕೊಂಡಿದ್ದಾರೆ. ಆ ಮೂಲಕ ಧನ್ಯವಾದ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗಿದ್ದೇನೆ. ಭೂ ಒತ್ತುವರಿ ತೆರವಿಗೆ ಕುಮಾರಸ್ವಾಮಿ ಅವರ ಮೊದಲ ಪ್ರತಿಕ್ರಿಯೆ. ಒಂದು ಜಾಗದ ಬಗ್ಗೆ 100 ಬಾರಿ ತನಿಖೆಯಾಗ್ತಾ ಇದೆ. ದ್ವೇಷದ ರಾಜಕಾರಣ ಮಾಡೋದಾದ್ರೆ ಮಾಡಲಿ, ಆದ್ರೆ ನೋಟಿಸ್ ಕೂಡ ಕೊಟ್ಟಿಲ್ಲ. ಇದೀಗ ದಿಢೀರನೆ ಒತ್ತುವರಿ ತೆರವನ್ನ ಮಾಡಿಸಲಾಗ್ತಾ ಇದೆ.
ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ನನಗೂ ಅವಕಾಶ ಇದೆ, ನಾನು ಅದನ್ನು ಮಾಡ್ತೀನಿ. ನಾನು ಯಾವುದೇ ಅಕ್ರಮ ಮಾಡಿಲ್ಲ ಅನ್ನೋದನ್ನ ಸಾಬೀತುಪಡಿಸಿಕೊಳ್ಳಿಕ್ಕೆ ನಾನು ಸಿದ್ಧನಿದ್ದೇನೆ. ಆದ್ರೆ ನೋಟಿಸ್ ಕೂಡ ಕೊಡದೆ ತೆರವು ಮಾಡ್ತಾ ಇರೋದು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಅನ್ನೋದನ್ನ ಸೂಚಿಸುತ್ತಿದೆ ಅಂತ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ತಪ್ಪು ಮಾಹಿತಿಗಳಿಗೆ ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಸರ್, ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ ಬನ್ನಿ ನೋಡೋಣ, ಭಗವಂತ ಇದ್ದಾನೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್ ನಿಮ್ಮ ಜಮೀನಿಗೆ ಬರ್ತೀವಿ ಅಂತ ಹೇಳಿ? ನೋಟಿಸ್ ಏನಾರು ಕೊಟ್ಟಿದ್ದಾರೆ ನಿಮ್ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನಾನು ಯಾರು ಏನು ನೋಟಿಸ್ಕೊಟ್ಟಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದ್ರು ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟ್ 1 ವಾರ 15 ದಿವಸ ಆಗ್ತೇ ಇದೆ, ನೋಟಿಸ್ ಕೊಡಬೇಕು ಅಂತ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ತರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರುತ್ತದೆ, ಕಾಯಿದೆ. ಕುಮಾರಸ್ವಾಮಿ ಟಾರ್ಗೆಟ್ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ರಂಜಿತ್ ಶಿರಿಯಾರ್ ನೀಡ್ತಾ ಹೋಗ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನೀವು ಕೂಡ ಬೆಳಗ್ಗಿನಿಂದಲೇ ಅದೇ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ರಿ. ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಕುಮಾರಸ್ವಾಮಿ ಅವರ ಮೊದಲ ಪ್ರತಿಕ್ರಿಯೆ, ಇದು ದ್ವೇಷದ ರಾಜಕಾರಣ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ನೋಡಿ, ಬಿಡದಿ ಹೋಬಳಿಯ ಈ ಕೇತುಗಾನಹಳ್ಳಿಯ ಕುಮಾರಸ್ವಾಮಿ ಅವರ ಆ ಒಂದು ತೋಟದ ಮನೆ ಏನಿದೆ, ಬೆಳಿಗ್ಗೆ ಸುಮಾರು 12 ಗಂಟೆಗೆ ಡಿಸಿ ಅವರ ನೇತೃತ್ವದಲ್ಲಿ ಬಂದಂತ ಕಂದಾಯ ಅಧಿಕಾರಿಗಳು ಬಂದು ಕೇತಗಾನಹಳ್ಳಿಯ ಅವರ ತೋಟದ ಮನೆಯ ಸಂಪೂರ್ಣವಾದಂತ ಕುಮಾರಸ್ವಾಮಿ ಅವರ ಎಷ್ಟು ಸುಮಾರು 5 ಎಕರೆ ಜಾಗ ಅಂತೇಳಿ ಏನ್ ಹೇಳ್ತಾ ಇದ್ದಾರೆ, ತಾವು ಖರೀದಿ ಮಾಡಿದಂತ 5 ಎಕರೆ ಜಾಗದಲ್ಲಿ ನಾನು ಅನುಭವಿಸ್ತಾ ಇದ್ದದ್ದು 1.25 ಎಕರೆ ಮಾತ್ರ, ಉಳಿದದ್ದನ್ನ ನನಗೆ ಹುಡುಕಿ ಕೊಡಿ ಅಂತೇಳಿ ಅವರನ್ನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಸ್ಥಳದಲ್ಲಿ ಕಂದಾಯ ಅಧಿಕಾರಿಗಳು ಡಿಸಿ ಅವರ ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ಅಲ್ಲೆಲ್ಲವೂ ಕೂಡ ಪರಿಶೋಧನೆಯನ್ನ ಮಾಡಿ ಒತ್ತುವರಿ ಮಾಡಿಕೊಂಡಂತಹ ಜಾಗದಲ್ಲಿ ಅಲ್ಲಿ ಕೆಂಪು ಬಟ್ಟೆಯನ್ನ ಕಟ್ಟುವ ಮೂಲಕ ಅಥವಾ ಅಲ್ಲಿ ಗುರುತನ್ನ ಮಾಡುವ ಮೂಲಕ ಫೆನ್ಸಿಂಗ್ ಕಾರ್ಯವನ್ನ ಮಾಡುವ ಮೂಲಕ ಸಂಪೂರ್ಣವಾಗಿ ಈಗ ಗುರುತಿಸಿದ್ದಾರೆ. ಎಲ್ಲರೂ ಅಂದ್ಕೊಂಡಿದ್ರು ಬೆಳಿಗ್ಗೆ ಅಲ್ಲಿ ಬುಲ್ಡೋಸರ್ಗಳು ಜೆಸಿಪಿಗಳು ಒಳಗಡೆ ಎಂಟ್ರಿ ಆದಾಗ ಸಂಪೂರ್ಣವಾಗಿ ಕಾಂಪೌಂಡ್ಗಳನ್ನ ಕೆಡವು ಹಾಕ್ತಾರೆ, ಹಾಗೆ ಅಲ್ಲಿದ್ದಂತ ಒತ್ತುವರಿ ಜಾಗವನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿ ಸರ್ಕಾರದ ಗೋಮಾಳ ಜಾಗವನ್ನ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಅಂತೇಳಿ ಅಂದ್ಕೊಂಡಿದ್ರು. ಆ ರೀತಿ ಯಾವುದೇ ಘಟನೆಗಳಿಗೂ ಕೂಡ ಸಾಕ್ಷಿಯಾಗಿಲ್ಲ. ಸುಮಾರು 1 ಗಂಟೆಗಳ ಕಾಲ ಡಿಸಿ ಅವರು ಅಲ್ಲಿರ್ತಾರೆ. ಆನಂತರ ಡಿಸಿ ಅವರು ಅಲ್ಲಿಂದ ಹೋಗ್ತಾರೆ. ಅಲ್ಲಿದ್ದಂತ ಕಂದಾಯ ಅಧಿಕಾರಿಗಳು ಮತ್ತೆ ಪೊಲೀಸ್ ಭದ್ರತೆಯಲ್ಲಿ ಬಂದಂತ ಅಧಿಕಾರಿಗಳು ಅಲ್ಲಿ ಫೆನ್ಸಿಂಗ್ ಕಾರ್ಯವನ್ನ ಮಾಡಿ ಆನಂತರ ಹೊರಗಡೆ ಹೋಗಿ ಬಹುತೇಕ ಅಲ್ಲಿ ತಂದಂತ ಸಿಮೆಂಟಿನ ಕಂಬಗಳೇನಿದ್ದಾವೆ ಅಲ್ಲೇ ಹಾಕಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಸದ್ಯಕ್ಕೆ ಈ ಕುರಿತಾಗಿ HD ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ HD ಕುಮಾರಸ್ವಾಮಿ ಅವರು ಈ ಹಿಂದೆ ಭೂ ದಾಖಲೆಗಳ ಉಪನಿರ್ದೇಶಕರಿಗೆ ಒಂದು ಪತ್ರವನ್ನ ಬರೆದು ನನ್ನದೇನಾದ್ರೂ ಏನು ಒತ್ತುವರಿ ಮಾಡಿಕೊಂಡಂತ ಜಮೀನು ಕಾನೂನು ಬಾಹಿರವಾಗಿತ್ತು ಅನ್ನೋದಾದ್ರೆ ನೀವು ಅದನ್ನ ಕಡಾಖಂಡಿತವಾಗಿ ವಶಪಡಿಸಿಕೊಳ್ಳೋದಕ್ಕೆ ನಾನು ಎಲ್ಲದಕ್ಕೂ ಕೂಡ ರೆಡಿ ಇದ್ದೇನೆ ಅನ್ನೋದನ್ನ ಮೊದಲೇ ಹೇಳಿದ್ರು. ಈಗ ಹಠಾತ್ ಆಗಿ ಡಿಸಿ ಅವರ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿಗಳು ಅವರ ತೋಟದ ಮನೆಗೆ ಬಂದಂತ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಹೇಳಿದಂತ ಮಾತು ಒಂದೇ, ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಾಮಾನ್ಯ ಒಬ್ಬ ವ್ಯಕ್ತಿಗಾದ್ರೂ ಕೂಡ ನೋಟಿಸ್ ಅನ್ನ ಕೊಟ್ಟು ನೀವು ಒತ್ತುವರಿ ಮಾಡಿಕೊಂಡಿದ್ದೀರಿ ಈ ಜಾಗ ಅನ್ನೋದಾದ್ರೆ ಆ ಜಾಗಕ್ಕೆ ನೋಟಿಸ್ ಅನ್ನ ಕೊಟ್ಟು ಒತ್ತುವರಿಗೆ ಬರ್ತಾ ಇದ್ರು, ಸರ್ವೆ ಮಾಡಿದ್ರು. ಆದ್ರೆ ನನಗೆ ಯಾವುದೇ ಒತ್ತುವರಿಯನ್ನ ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಕೇಂದ್ರ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಸಹಾಯಕತೆಯನ್ನ ತೋಡ್ಕೊಂಡಿದ್ದಾರೆ. ಆ ಮೂಲಕ ಧನ್ಯವಾದ.